ಸಿಎಂ ಮತ್ತು ಡಿಸಿಎಂ ಇಮೇಜ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ವಿಜಯೋತ್ಸವದ ಕಾರ್ಯಕ್ರಮವನ್ನು ಮಾಡಿದ್ರು. ತಮ್ಮ ಇಮೇಜ್ಗೋಸ್ಕರ ಇಮೇಜ್ನ ಚಟಕ್ ಬಿದ್ದು 11 ಮಂದಿಯನ್ನ ಬಲಿ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಅಂತೂ ಕೀಲು ಕುದುರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೀ ಕೊಟ್ರಷ್ಟೇ ಪರಮೇಶ್ವರ್ ಮಾತಾಡ್ತಾರೆ ಅಂತ ಹೋಮ್ ಮಿನಿಸ್ಟರ್ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನ ಈ ಮೂಲಕ ವ್ಯಂಗ್ಯ ಮಾಡೋದ್ರ ಮೂಲಕ ವ್ಯಕ್ತಪಡಿಸಿದ್ರು. ಸೆಕ್ಯೂರಿಟಿ ಲ್ಯಾಬ್ಸ್ಗೆ 5 ಜನ ಅಧಿಕಾರಿಗಳನ್ನು ಬಲಿ ಕೊಟ್ಟಿದ್ದಾರೆ. 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 5 ಜನರ ತಲೆದಂಡ ಆಗಿದೆ. ಹೋಮ್ ಮಿನಿಸ್ಟರ್ದು ಪಾತ್ರ ಇಲ್ವಾ ಇಲ್ಲಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳಿದ್ರು. ಅವರು ಪಪೆಟ್ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋದು ಒಟ್ಟಾರೆ ಮಾತಿನ ತಾತ್ಪರ್ಯ ಆಯ್ತು. ಇವ್ರಿಗೆ ಸನ್ಮಾನ ಮಾಡಕ್ ಪಾಪ ಕರೆಸಿರಿ, ಅವ್ರ ಮೇಲೆ ಯಾವುದೋ ಒಂದು ಮೂಲಿಗೆ ತಳ್ತಿದೆ ನಿಮ್ಮ ಆಟಗಾರರನ್ನ. ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು, ಶಾಸಕರು, ಆ ಮಂತ್ರಿ ಕುಟುಂಬದ ಮಕ್ಕಳು ಏನು ಕೂಲಿಂಗ್ ಗ್ಲಾಸ್, ಏನು ಕಲರ್ಫುಲ್ ಕೂಲಿಂಗ್ ಗ್ಲಾಸು ಹಾಕೊಂಡು ಅವರು ಫೋಟೋ ತೆಗೆಸ್ಕೊಳ್ಳೋಕೆ ಕಾಂಪಿಟೇಷನ್ ವಿಧಾನಸೌಧ ಮುಂಭಾಗದಲ್ಲಿ ಹೋಗಿ ಸನ್ಮಾನ ಮಾಡ್ತೀವಿ ಅಂತೇಳಿ ಪಾಪ ಕರೆಸ್ಕೊಂಡ್ರಲ್ಲ. ನಮ್ಮ ಮುಖ್ಯಮಂತ್ರಿಗಳು ನಮ್ಮ ವಿಜಯ ಹೇಳಿದ್ರಲ್ಲ, ಇವರೇ ಒಂದು ಟ್ವೀಟ್ ಮಾಡಿ ಸರ್ಕಾರದಿಂದ ನಾವು ದೊಡ್ಡ ಮಟ್ಟದ ಸನ್ಮಾನ ಮಾಡ್ತಾ ಇದ್ವಿ, ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಹೇಳಿ ಇವರೇ ಟ್ವೀಟ್ ಮಾಡಿ ಜನಗಳಿಗೆ ಆಹ್ವಾನ ಕೊಟ್ಟು. ಮೊನ್ನೆಯ ಬ್ಲಂಡರ್ನಲ್ಲಿ ಒಟ್ನಲ್ಲಿ ಈ ವಿಪಕ್ಷಗಳು ಆಗ್ರಹಿಸ್ತಾ ಇರೋದು, ಮೊನ್ನೆಯ ಬ್ಲಂಡರ್ನಲ್ಲಿ ಎಲ್ಲರೂ ಸಮಾನ ಭಾಗಿದಾರರಾದ್ಮೇಲೆ ಸಮಾನ ಶಿಕ್ಷೆ ಆಗಬೇಕು. ಕೇವಲ ಪೊಲೀಸರನ್ನ ಮಾತ್ರ ಇಲ್ಲಿ ಹೊಣೆಗಾರರನ್ನಾಗಿ ಮಾಡಿ ತಮ್ಮ ಹೊಣೆಗಾರಿಕೆಯಿಂದ ಬಚಾವಾಗೋಕೆ ಸಾಧ್ಯ ಇಲ್ಲ. ನಾವು ರಾಜೀನಾಮೆಯನ್ನು ಆಗ್ರಹಿಸೋದು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ರು.